ಹಾಯ್ ಹಲೋ ನಮಸ್ಕಾರ, ನಿಮಗೆಲ್ಲರಿಗೂ ಸ್ವಾಗತ ಆಶಾ ಅಡುಗೆ ಮನೆಗೆ. ಇವತ್ತು ನಾವು ಬ್ಯಾಚುಲರ್ಸ್ಗೋಸ್ಕರ ಪರ್ಫೆಕ್ಟ್ ಆಗಿರುವಂಥ ಈ ಗಾರ್ಲಿಕ್ ರೈಸ್ ರೆಸಿಪಿನ ಮಾಡೋಣ. ಇದನ್ನು ಮಾಡಲಿಕ್ಕೆ ತುಂಬ ಸಾಮಗ್ರಿಗಳು ಕೂಡ ಬೇಡ, ಆದರೆ ಇದರ ಟೇಸ್ಟ್ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ. ಇದರ ಫ್ಯಾನ್ ಆಗಿ ಹೋಗ್ತೀರಾ, ಅಷ್ಟು ಟೇಸ್ಟಿಯಾಗಿ ಈ ಗಾರ್ಲಿಕ್ ರೈಸ್ ರೆಡಿ ಆಗುತ್ತೆ. ಹಾಗಾದರೆ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ ಬನ್ನಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದನ್ನು ಮಾಡಲಿಕ್ಕೆ ನಾವು ಎಲ್ಲಕ್ಕಿಂತ ಮೊದಲು ಒಂದು ಪಾತ್ರೆನ ತೆಗೆದುಕೊಂಡು ಅದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕಬೇಕು. ಆಯಿಲ್ನ ಚೆನ್ನಾಗಿ ಕಾಯುವವರೆಗೆ ಬಿಡಬೇಕು. ಅದರ ನಂತರ ಆಯಿಲ್ನ ಬಿಸಿ ಆದ ನಂತರ ನೋಡಿ ನಾವು ಇದಕ್ಕೆ 1-1.5 ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಕಡಲೆಬೇಳೆನ ಹಾಕಬೇಕು. ಇದು ಆಪ್ಷನಲ್ ಇದೆ, ನೀವು ಇದ್ರೆ ಹಾಕಿ, ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಅದರ ನಂತರ ನೋಡಿ 1/2 ಕಪ್ ಆಗುವಷ್ಟು ನಾನು, ನಮ್ಮ ಸೈಡಲ್ಲಿ ಶೇಂಗಾ ಕಾಳುಗಳು ಅಂತಾರೆ, ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಶೇಂಗಾ ಕಾಳುಗಳಿಗೆ ಏನಂತಾರೆ ನಿಮ್ಮಲ್ಲಿ ಅಂತ ಕಮೆಂಟ್ ಮಾಡಿ ಹೇಳಿ. ಇಲ್ಲಿ ನೋಡಿ ನಾನು 1/2 ಕಪ್ ಅಷ್ಟು ಶೇಂಗಾ ಕಾಳುಗಳನ್ನು ತೆಗೆದುಕೊಂಡು ಇದನ್ನು ಕೂಡ ನಾವು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಫ್ರೈ ಆದ ನಂತರ ನೋಡಿ ಇದಕ್ಕೆ ನಾನು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕಬೇಕು. ಅದರ ನಂತರ ನೋಡಿ ನಾನು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ಜೀರಿಗೆ ಕೂಡ ಹಾಕ್ತಾ ಇದ್ದೇನೆ. ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಆಗಬೇಕು. ಎಲ್ಲವನ್ನು ಮಿಕ್ಸ್ ಮಾಡಿದ ನಂತರ ನೋಡಿ ನಾನು ಇಲ್ಲಿ 2 ಕಡ್ಡಿಯಷ್ಟು ಕರಿಬೇವು ಕೂಡ ಹಾಕ್ತಾ ಇದ್ದೇನೆ. ಕರಿಬೇವನ್ನು ಹಾಕಿದ ನಂತರ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಈ ಕರಿಬೇವು ಕೂಡ ಹುರಿದ ನಂತರ ನೋಡಿ ಇದಕ್ಕೆ ನಾವು ಹಾಕಬೇಕಾಗಿರುವುದು ನೆಕ್ಸ್ಟ್, ಇವಾಗ ನೋಡಿ ನಾನು ಇದಕ್ಕೆ ಹಾಕ್ತಾ ಇರೋದು, ನಾನು ಒಂದು ಗಡ್ಡೆ ಬೆಳ್ಳುಳ್ಳಿಗಿಂತ ಸ್ವಲ್ಪ ಹೆಚ್ಚಿಗೆನೇ ಇಲ್ಲಿ ಬೆಳ್ಳುಳ್ಳಿನ ಯೂಸ್ ಮಾಡ್ತಾ ಇದ್ದೇನೆ. ಇದನ್ನು ನಾವು ಜಜ್ಜಬಾರ್ದು, ಆದರೆ ಸಣ್ಣಗೆ ಕಟ್ ಮಾಡಿ ಇದಕ್ಕೆ ಹಾಕಬೇಕಾಗುತ್ತೆ. ಈ ಬೆಳ್ಳುಳ್ಳಿನ ಹಾಕಿದ ನಂತರ ನೋಡಿ ಚೆನ್ನಾಗಿ ಒಂದು ಸರ್ತಿ ಫ್ರೈ ಮಾಡ್ಕೋಬೇಕು. ಇದನ್ನು ಫ್ರೈ ಆಗಿದ ನಂತರ ನೋಡಿ 1 ಚಿಟಿಕೆಗಿಂತ ಸ್ವಲ್ಪ ಹೆಚ್ಚಿಗೆ ಇಲ್ಲಿ ನಾವು ಅರಿಶಿನ ಪುಡಿನ ಹಾಕಬೇಕು. 1-1.5 ಸ್ಪೂನಷ್ಟು ಕೆಂಪು ಖಾರದ ಪುಡಿನ ಹಾಕೋಣ. ಕೆಂಪು ಖಾರದ ಪುಡಿ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕ್ಬೋದು. ಇದನ್ನು ಹಾಕಿದ ನಂತರ ನೋಡಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಎಲ್ಲವನ್ನು ಹುರಿದ ನಂತರ ನೋಡಿ ಇದಕ್ಕೆ ನಾವು ರೆಡಿ ಮಾಡಿಟ್ಟಿರುವಂಥ ರೈಸ್ನ ಇದಕ್ಕೆ ಹಾಕಬೇಕು. ಇಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ಮಾಡಿ ಎಲ್ಲ ರೈಸ್ನ ಇದರಲ್ಲಿ ಹಾಕ್ತಾ ಇದ್ದೇನೆ. ಈ ರೀತಿಯಾಗಿ ರೈಸ್ನ ಹಾಕುವಾಗ ನೀವು ಗ್ಯಾಸ್ನ ಲೋ ಫ್ಲೇಮಲ್ಲಿಡಿ. ಇದರ ನಂತರ ನೋಡಿ ನಾನು 1/4 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಜೀರಿಗೆ ಪುಡಿನ ಹಾಕ್ತಾ ಇದ್ದೇನೆ. 1/2 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಹಾಕೋಣ. ಈ ಎಲ್ಲವನ್ನು ಹಾಕಿದ ನಂತರ ನಿಮಗೆ ಸ್ವಲ್ಪ ಬೇಕಂದರೆ ಇಲ್ಲಿ ಆಲ್ರೆಡಿ ರೈಸಲ್ಲಿ ನಾವು ಉಪ್ಪು ಹಾಕಿರ್ತೇವಲ್ವ, ನಿಮಗೆ ಬೇಕಂದರೆ ಸ್ವಲ್ಪ 1 ಚುಟಿಕೆಯಷ್ಟು ಉಪ್ಪನ್ನು ಹಾಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇದನ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡಿದ ನಂತರ ನೋಡಿ ಇದಕ್ಕೆ ಬೇಕಾಗಿರುವಂಥ ಮೇನ್ ಇಂಪಾರ್ಟೆಂಟ್ ಅಂದರೆ ಕೊತ್ತಂಬರಿ ಸೊಪ್ಪು ಅನ್ಬೋದು. ಕೊತ್ತಂಬರಿ ಸೊಪ್ಪಿನಿಂದ ಅದ್ರ ಸ್ಮೆಲ್, ಅದ್ರ ಟೇಸ್ಟ್ ಡಿಫ್ರೆಂಟೇ ಆಗಿ ಹೋಗಿಬಿಡುತ್ತೆ. ಅದ್ರಗೋಸ್ಕರ ಕೊತ್ತಂಬರಿ ಸೊಪ್ಪು ಇಲ್ಲಿ 1/2 ಕಪ್ ಅಷ್ಟು ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ನಾನಿಲ್ಲಿ 1/2 ಕಪ್ ಅಷ್ಟು ಹಾಕಿ ಇದನ್ನು ಕೂಡ ನಾವು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡಿದ ನಂತರ ನೋಡಿ ಚೆನ್ನಾಗಿ ಇದನ್ನು 1-2 ನಿಮಿಷಗೋಸ್ಕರ ಗ್ಯಾಸ್ನ ಲೋ ಅಥವಾ ಮೀಡಿಯಂ ಫ್ಲೇಮಲ್ಲಿಟ್ಟು 2 ನಿಮಿಷವರೆಗೂ ಹೀಗೆ ನಾವು ಬಿಡಬೇಕು. ಅದರ ನಂತರ ನೋಡಿ ಇದನ್ನು ನೀವು ಈರುಳ್ಳಿ ಅಥವಾ ಲಿಂಬೆಕಾಯಿನ ಮೇಲೆ ಹಾಕೊಂಡು ತಿಂದರೆ ಇದರ ಟೇಸ್ಟೇ ಮರೆಯೋದಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.